ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಆಗಿದೆ ಬೆಳಿಗ್ಗೆದು 4:30. ನಾನಿವಾಗ ಮಗುಗೆ ರಾಗಿ ಮಾಡ್ತಾಯಿದ್ದೀನಿ. ನಾವು ಊರಿಗೆ ಹೋಗ್ತಿದ್ದೀವಿ, ಟ್ರಾವೆಲ್ ಮಾಡ್ತಿದ್ದೀವಿ. ಹಾಗಾಗಿ ಮಗುಗೆ ಹಸಿವಾದರೆ ದಾರಿಲಿ ಕೊಡೋದಕ್ಕಾಗುತ್ತೆ ಅಂತ ರಾಗಿ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೀನಿ ಬೆಳಗ್ಗೆಗೆ. ನಾನು ಎಲ್ಲೋದ್ರೂ ಅಷ್ಟೇ ಫಸ್ಟು ಮಗುದು ಹೊಟ್ಟೆಗೆ ತುಂಬಿಸೋಕ್ಕೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಉಳಿದಿದ್ದು ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ 4 ಗಂಟೆಗೆ ಎದ್ದೇಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ರಾತ್ರಿ ಮಲಗುವಾಗ ನನ್ನ ಮಗಳು ನನ್ನನ್ನು 3:45ಗೆ ಎದ್ದೇಳಿಸಿಬಿಟ್ಟಿದ್ದಾಳೆ. ನೀಟಾಗಿ ಎಚ್ಚರ ಆಗಿದ್ದಾಳೆ ನೋಡಿ. ಅಕ್ಕನ ತಂಗಿನ ಇಬ್ಬರು ಕೂತ್ಕೊಂಡಿದ್ದಾರೆ. ನಂದು ರಾಗಿನೂ ರೆಡಿ ಆಯಿತು, ನಾವು ಹೊರಟಿದ್ದೀವಿ ಇವಾಗ. ಬೆಳಿಗ್ಗೆ ಆಗ್ತಾ ಬಂತು. ಜಾಗ್ವಿ ಮುಂದ್ಗಡೆ ಕೂರಿಸಿನಿ. ಜಾಗ್ವಿನ ಯಾವಾಗಲೂ ನಾನಲ್ಲಿ ಕೂತ್ಕೊಳ್ತಿದ್ದೆ, ಅಂದರೆ ಮಗು ಹಿಡ್ಕೊಂಡು ಮಗು ನಿದ್ದೆ ಮಾಡ್ಕೊಂಡಿರುತ್ತಲ್ಲ, ಕಷ್ಟ ಆಗುತ್ತೆ ಫ್ರಂಟಲ್ಲಿ ಕೂತ್ಕೊಂಡ್ರೆ. ನಾನು ಅವಳನ್ನ ಎದುರುಗಡೆ ಕೂರಿಸಿದೆ. ಅವಳು ಒದ್ದಾಡ್ಕೊಂಡು ಕೂತ್ಕೊಂಡ್ಲಲ್ಲಿ, ಯಾಕಂದರೆ ಹಿಂದ್ಗಡೆ ಸೀಟ್ ಯಾವಾಗಲೂ ಅವಳು ಪರ್ಮನೆಂಟ್ ಮಲ್ಕೊಂಡು ಹೋಗ್ಬೋದಲ್ಲ ಅಂತ. ಇವಳ ನಾನು ಈ ಥರ ಕಾಲ ಮೇಲೆ ಮಲಗಿಸ್ಕೊಂಡಿದ್ದೀನಿ. ಜಾಗ್ವಿನ ಕೂಡ ಅವಳು ಚಿಕ್ಕ ಮಗು ಇದ್ದಾಗ ನಾವು ಊರಿಗೆಲ್ಲ ಹೋಗ್ತಿದ್ದಾಗ ಹೀಗೆ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಿದ್ದು. ನಾನು ಬ್ಯಾಕ್ ಸೀಟಲ್ಲಿ ಕೂತ್ಕೊಳ್ತಿದ್ದೆ, ಕಾಲು ಉದ್ದಕ್ಕೆ ಹಾಕ್ಕೊಂಡು ಕಾಲ ಮೇಲೆ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ, ಈಸಿ ಆಗುತ್ತೆ ಅಂತ. ಅವಳಿಗೂ ಕೂಡ ಕಂಫರ್ಟೇಬಲ್, ಮತ್ತು ನನಗೂ ಕೂಡ ಕೈ ನೋವು ಬರಲ್ಲ. ನನಗೆ ಅವಳನ್ನ ಎತ್ಕೊಂಡು ಅಡುಗೆ ಮಾಡಿ ಒಂದು ಸೈಡ್ ಫುಲ್ ಕೈ ನೋವಾಗೋಗ್ಬಿಟ್ಟಿದೆ, ತಿರ್ಗಾಕಾಗ್ತಿಲ್ಲ. ಕತ್ತು ಕೂಡ ನೋವಾಗಿದೆ. ಒಂದೇ ಸೈಡಲ್ಲಿ ತಿರ್ಕೊಂಡು ಕೂತ್ಕೊಂಡಿದ್ದೀನಿ ಈ ಥರ. ಬೆಳಗ್ಗೆ ಬೇಗ ಇದ್ದಿದ್ದಲ್ಲ, ಹಾಗಾಗಿ ಸ್ವಲ್ಪ ಹಸಿವಾಗ್ತಾ ಇದೆ. ಸೂರ್ಯ ಕೂಡ ಮೇಲೆ ಬರ್ತಾ ಇದೆ. ಇವತ್ತು ನಾವು ಮೈಸೂರು ರೋಡ್ ಹಿಡಿದಿದ್ದೀವಿ, ಊರಿಗೆ ಬೇಗ ರೀಚ್ ಆಗ್ಬೋದು ಅಂತ. ಇಲ್ಲಾಂದರೆ ನಾವು ನಾರ್ಮಲಾಗಿ ಈ ರೋಡಲ್ಲಿ ಬರಲ್ಲ. ಎಲ್ಲಾದರೂ ರೆಸ್ಟೋರೆಂಟ್ ಸಿಕ್ಕಿದ್ರೆ ನಾಷ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇಬ್ಬರು ಮಾಡ್ಕೊಂಡಿದ್ದಾರೆ ನಿದ್ರೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಬೇಡ ಪೋಯ್, ಹಾಂ ಮಾತಾಡಬೇಕು. ಜ್ಞಾನ ಮಾಡಿ ಇನ್ನು ಫುಲ್ ಬೇಸಿಗೆ ಸ್ಟಾರ್ಟ್ ಹಾಕು, ಅವಾಗ ಕರ್ಕು ಒಣಗೋಗಿ ಏನು ನೋಡಿ ಕಾಲೆ ಹಂಗಾಗೋಗಿದ್ರೆ. ಯಾರೆಲ್ಲ ಫಾರೆಸ್ಟ್ ನೋಡಿಲ್ಲ ನೋಡ್ಕೊಳ್ಳಿ. ಇವಾಗ ಇದು ಕಾಡು, ಆನೆಗಳಿರುತ್ತೆ, ಕಾಟಿಗಳಿರುತ್ತೆ. ನೈಟ್ ಬಂದರೆ ಸಿಗುತ್ತೆ ಅದೆಲ್ಲ, ಜಿಂಕೆಗಳೆಲ್ಲ ರೋಡಲ್ಲಿ ಇರುತ್ತೆ. ಇವಾಗ ಹಗಲಲ್ಲಿ ಏನಿರಲ್ಲ. ಕಾಡೊಳಗೆ ಹೋಗ್ತಿದ್ವಿ. ಮಳೆಗಾಲದಲ್ಲಿ ಇಲ್ಲಿಂದ ನೋಡಿದ್ರೆ ಎಲ್ಲೆಲ್ಲೂ ಕಾಣಲ್ಲ, ಅಷ್ಟು ಗ್ರೀನ್ ಆಗಿರುತ್ತೆ. ಇವಾಗ ಒಂದು ಸ್ವಲ್ಪ ಬೇಸಿಗೆ ಹಿಡಿತಾ ಎಲ್ಲ ಒಣಗೋಗಿದೆ. ಇನ್ನೂ ಒಳ್ಳೆ ಬೇಸಿಗೆ ಇನ್ನೂ ಚೆನ್ನಾಗಿ ಒಣಗೋಗುತ್ತೆ. ಆಮೇಲೆ ಖಾಲಿ ಕಾಣಿಸ್ತಾ ಇರುತ್ತೆ. ಗೇಟ್ ದಾಟ್ತಾ ಇದ್ದೀವಿ ಫಾರೆಸ್ಟ್ದು. ಇನ್ನೊಂದು 20 ನಿಮಿಷದಲ್ಲಿ ಮನೆಗೆ ರೀಚ್ ಆಗ್ತೀವಿ. ಇಲ್ಲೊಂದು ಕಡೆ ನಿಲ್ಲಿಸಿಬಿಟ್ಟು ಸ್ವಲ್ಪ ಪರ್ಚೇಸಿಂಗಿಗೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಜಾಗ್ವಿನ ಕರ್ಕೊಂಡು ಹೋಗ್ತೀನಿ ಅಂದರು, ಬಿಟ್ಬಿಟ್ಟು ಹೋಗಿದ್ದಾರೆ ಇಲ್ಲಿ. ನನಗೆ ಈ ಚಿಕ್ಕ ಮಗುನಾದರೂ ಮೇಂಟೈನ್ ಮಾಡ್ಬೋದು, ಅವಳನ್ನ ಮೇಂಟೈನ್ ಮಾಡೋಕ್ಕೆ ಭಾರಿ ಕಷ್ಟ. ನಾನು ಇಲ್ಲೇ ಕೂರಿಸ್ಕೊಂಡು ಅವಳಿಗೆ ಮನೆಯಿಂದ ಬರುವಾಗ ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ ರಾಗಿ, ಅದನ್ನು ಕೊಡ್ತಾಯಿದ್ದೀನಿ. ಅಲ್ಲಿ ಕೂಡ ನಾವು ಬ್ರೇಕ್ಫಾಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಇಡ್ಲಿ ತಿನ್ನಿಸಿದೆ ಅವಳಿಗೆ, ಅಂದರೆ ಫುಲ್ ತಿಂದಿರಲಿಲ್ಲ. ಮನೆಗೆ ಹೋಗಿದ ತಕ್ಷಣ ವ್ಲಾಗಿಂಗೇ ಮರ್ತೋಗ್ಬಿಟ್ಟೆ ನಾನು. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಇವತ್ತು ಹೊರಡ್ತಿದ್ದೀವಿ ವಾಪಸ್ಸು. ಹಲೋ ತರ್ಸು ಪವಿತ್ ಹಲ್ಲು ತರ್ಸು. ನೋಡ ಹಲ್ಲೋಣ ಕ್ಲೀನ್ ಆಯ್ತು ನೋಡ. ಬಾಯಿಂದ ಬ್ರಷಿಂದ ಹಲ್ಲನೇ ನೋಡದ. ಉಜ್ಜಿ ಹಲೋ ಉಜ್ಜಿ. ಬುಡಜಾಗ್ವಿ. ಹೌದಾ ಈಯ ಚೀ ಬೇಡ. ನನ್ನ ಕರೀದಮ್ಮ ಬಾ ಬರ್ಸಿ ಹೊಡಿಯಿಂದ ಅಕ್ಕಿ. ಅದ ಮಸ್ತ್ ಬರ್ಸಿ ಬಿಚ್ ಕಡೆ ಹೋಗ. ರಮ ಓದು ನೋಡಿ ಹೆಂಗೈತ. ಹೊರ ಕೆಳಗೆ ಕಳ್ಳಿಬಿಟ್ಟಿರೋದು ಓಡ್ದ ಕಡೆ ಎಲ್ಲ. ಇವನ ಪೇಟೆಗೆ ಒಬ್ಬರು ಸಿಕ್ಕಿತ್ಲೆ.
ಜಾಗ್ವಿ ನಡಿ ನಡಿ ಜಾಗ್ವಿ ಬಾಯ್. ಜಾಗ್ವಿರ್ಲಿ ಈಗ ಹಿಂದೆನಾ ಸರಿ ಮರಿಗಳೇ ಕೊಟ್ರೆ ಅದೊಳಗೆ 2 ಮರಿಗಳಲ್ಲ ಹೊಸದು ಪ್ರತಿ ಸಲ ಕೂಡ ಊರಿಗೆ ಹೋಗಿ ವಾಪಸ್ ಬರುವಾಗ ಅವಳು ಹೆಣ್ಣು ಇಳಿಸ್ಕೊಂಡೇ ಬರೋದು ಹತ್ಕೊಂಡು. ಮನೆಯಿಂದ ಹೊರಡುವಾಗ 12:30 ಆಗಿತ್ತು. ಅಲ್ಲಿಂದ ಸೀದಾ ಇನ್ನೊಂದು ಎಂಟ್ರ ಮನೆಗೆ ಹೋದ್ವಿ. ಮನೇಲಿ ಕೂಡ ನನ್ನ ತಂಗಿಗೆ ಡೆಲಿವರಿ ಆಗಿತ್ತು, ಚಿಕ್ಕ ಮಗು ಇತ್ತು. ಹರ್ಷಿನಿ ಅದನ್ನು ನೋಡಿ ಪಾಪ ಅಂತ ಅವಾಗ ಹೋಗಿ ಅದನ್ನೇ ಮುಟ್ಟೋದು. ಇಲ್ಲಿ ಕೂಡ ಚಿಕ್ಕ ಮಗು ಇತ್ತು, ಮಗು ನೋಡ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ ಇಲ್ಲಿಗೆ. ಹರ್ಷಿನಿ ಪಾಪ, ಹರ್ಷಿನಿ ಅವಳು ಪಾಪ, ಅವಳು ಪಾಪ ಪಾಪ ನೋಡಿ ಹರ್ಷಿನಿ ಪಾಪ. ಜಾನ್ವಿ ಹರ್ಷಿನಿ ನೀನು ಅವಳು ಮಾತ್ರ ಹಾಕಮ್ಮ. ಏನಾಯ್ತು ಕೊಡಗಲ್ಲಿ ಯಾರ ಮನೆಗೆ ಹೋದ್ರೂ ಕೂಡ ಹೂ ಗಿಡಗಳನ್ನ ವೆರೈಟಿ ಮಾಡಿರ್ತಾರೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾವಿಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಹೊರಟ್ವಿ ಬೆಂಗಳೂರು ಕಡೆ. ಸಣ್ಣದು ಊಟ ಮಾಡ್ಕೊ, ಸ್ವಲ್ಪ ಆದ್ಮೇಲೆ ಕುಡಿದ್ರೆ ಒಳ್ಳೆ ಇತ್ತು, ಒಳ್ಳೆ ಕೊಟ್ಟು ನಾನು ಓಪನ್ ಮಾಡಿ ಆಯ್ತು. ನೀ ಮಾಡ್ದಿರುವನ ಹೇಳೊಮ್ಮೆ. ಮೈಸೂರು ರೀಚ್ ಆದಮೇಲೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತೇಳ್ಬಿಟ್ಟು ಇಳಿದ್ವಿ ಒಂದು ರೆಸ್ಟೋರೆಂಟಿಗೆ. ಅಲ್ಲಿಂದ ಮತ್ತೆ ಕಾಫಿ ಕುಡ್ಕೊಂಡು ಜಾಗ್ವಿ ಗೋಬಿ ಮಂಚೂರಿ ಬೇಕು ಅಂದ್ಲ, ಅದನ್ನು ತಿಂದ್ಕೊಂಡು ಆಮೇಲೆ ನಾವು ಹೊರಟ್ವಿ ಇಲ್ಲಿಂದ. ಟೇಬಲ್ ಮೇಲೆ ಪ್ಲೇಟ್ ನೋಡ್ತಿದ್ದಾಗೆ ಹರ್ಷಿನಿ ಶುರು ಮಾಡಿದ್ಲು ಉದ್ದಾಡೋಕ್ಕೆ, ತಿನ್ನೋಕ್ಕೆ. ಅದನ್ನು ಬಾಯಲ್ಲಿ ಹಲ್ಲಿಲ್ಲ ಆದರೂ ತಿನ್ನಬೇಕು ಎಲ್ಲ ಅವಳಿಗೆ. ಎಂತ ಮಾಡ್ತಿಲ್ಲ ನೀನು? ಮತ್ತೆ ಈಗ ನುಂಗಿದ ನೂಡಲ್ಸ್ ನುಂಗಿದಂಗೆ ಹರ್ಷಿನಿ ಕಾಫಿ ರುಚಿ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಸ್ಪೂನಲ್ಲಿ ಸ್ವಲ್ಪ ಕೊಟ್ಟಿದ್ನಲ್ಲ, ಈಗ ಸ್ಪೂನ್ ಅವಳೇ ತೆಗೆದುಕೊಳ್ತಾಳೆ ನನಗೆ. ನಾನು ಬಾಯಿಗೆ ಇಟ್ಟಿದ ತಕ್ಷಣ ಅವಳಿಗೆ ಕೊಡಬೇಕು ಸ್ಪೂನಲ್ಲಿ, ಆಮೇಲೆ ನಾನು ಸ್ವಲ್ಪ ಮತ್ತು ಅವಳು ಪುನಃ ಸ್ಪೂನ್ ಕೊಡ್ತಾಳೆ, ಪುನಃ ಕೊಡೋದು ಅವಳಿಗೆ ಮನೇಲಿ ಕೂಡ ನನ್ನ ಜೊತೆ ಕಾಫಿ ಕುಡಿದು ಅಭ್ಯಾಸ ಇದೆ ಒಂದು ಸ್ವಲ್ಪ, ಹಾಗಾಗಿ ಕಾಫಿ ಟೇಸ್ಟ್ ಗೊತ್ತು ಅವಳಿಗೆ ಚೆನ್ನಾಗಿ.
ಹೌದು. ಅಲ್ಲಿಂದ ಹೊರಟವರು ಮತ್ತೆ ಬಂದು ನಿಂತಿರೋದು ಮನೇಲೆ. ಈ ಮಕ್ಕಳಿಬ್ಬರು ನಿದ್ರೆ ಮಾಡಿದ್ದಾಳೆ. ಸುಮಾರು ಹೊತ್ತು ತನಕ ಆಟ ಆಡ್ಕೊಂಡಿದ್ರು ಇಬ್ಬರು. ಆಮೇಲೆ ಇವಾಗ ನಿದ್ರೆ ಮಾಡಿದರು. ಏನೂ ತಿಂದಿಲ್ಲ. ಅವಳಾದರೆ ಗೋಬಿ ಮಂಚೂರಿ ಆದರೂ ತಿಂದ್ಕೊಂಡ್ಳು. ಇವಳಿಗೆ ಏನೂ ಇಲ್ಲ, ಹಾಗೆ ಮಲಗಿದ್ಲು. ಮತ್ತೆ ಮನೆಗೆ ತಗೊಂಡೋಗಿ ಮಲಗಿಸಿದ್ದು. ಬೆಳಿಗ್ಗೆ ನಿಂತಿದ್ದವಳು. ಆಮೇಲೆ ಮಧ್ಯದಲ್ಲಿ ಮಾಮೂಲಿ ಹೇಳ್ತಾ ಇರ್ತಾಳಲ್ಲ ಅದು. ಆಮೇಲೆ ಊಟಕ್ಕೆ ಅಂತ ಎದ್ದಿಳಿಸಿ ಊಟ ಕೊಟ್ಟಿಲ್ಲ. ಮನೆಗೆ ಬಂದು ನೋಡಿದ್ರೆ ಸ್ವಲ್ಪ ಸಾರಿತ್ತು, ಅನ್ನಕ್ಕೆ ಇಟ್ಕೊಂಡೆ. ರಾತ್ರಿ 10 ಗಂಟೆ ಆಗಿದೆ. ಊರಿಂದ ತಂದಿದ್ದೆಲ್ಲ ಆಮೇಲೆ ಇಳಿಸ್ಕೊಳ್ತಾ ಇದ್ದೀನಿ. ಇದು ನೆಲ್ಲಿಕಾಯಿ ವೈನ್ ಕೊಟ್ಟಿದ್ರು ಊರಿಂದ ಬರುವಾಗ. ಆಮೇಲೆ ಕೋಕೋನಟ್ ಆಯಿಲು, ಜೇನು ಇದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀವಿ ಇವಾಗ. ನಾನಿದು ಹರ್ಷಿನಿ ಹುಟ್ಟುವಾಗ ಅಲ್ಲಿಂದ ತರಿಸ್ಕೊಂಡಿದ್ದು ಮಾವನ ಕೈಲಿ ಹೇಳಿಬಿಟ್ಟು, ಮಣ್ಣಿನ ಪಾತ್ರೆ ಬೇಕು ಅವಳಿಗೆ ಊಟ ಮಾಡೋಕ್ಕೆ ಅಂತ. ಅದನ್ನು ಇವಾಗ ತರ್ತಾ ಇದ್ದೀನಿ. ನಾನು ಅವಳನ್ನ ಇಲ್ಲಿ ಕರ್ಕೊಂಬಂದ್ಮೇಲೆ ಹೋಗಿದ್ದು ಸೆಕೆಂಡ್ ಟೈಮ್ ಇವಾಗ ಹೋಗ್ತಿರೋದು ಊರಿಗೆ. ಹೋಗ್ತಾನೆ ಇರಲಿಲ್ಲಲ್ಲ, ಹಾಗಾಗಿ ಅದಲ್ಲೇ ಬಾಕಿ ಆಗೋಗಿತ್ತು. ಲಾಸ್ಟ್ ಟೈಮ್ ಹೋದಾಗ ಹುಡುಕಿದೆ, ನಂಗೆ ಸಿಕ್ಕಿಲ್ಲ ಪಾತ್ರೆ, ಅಮ್ಮ ಇರಲಿಲ್ಲ ಮನೇಲಿ. ಹಾಗಾಗಿ ಈ ಸಲ ಬರುವಾಗ ತಗೊಬಂದೆ. ಇದನ್ನೆಲ್ಲ ಎತ್ತಿಡ್ಬೇಕೀಗ. ಮಕ್ಕಳಿಬ್ಬರು ಮಲಗಿದ್ದಾರೆ. ಬಂದು ಹೆಂಗೆ ಬಂದರು ಹಂಗಂಗೆ ಮಲ್ಕೊಂಡ್ರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.